ಹಾಯ್ ನಮಸ್ತೆ, ನಾನು ನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ. ಸ್ನೇಹಿತರೆ, ಇವತ್ತು ನಮ್ಮ ಮುಂದೆ ಶ್ರೀರಾಮ ಇದ್ದಾರೆ. ಸೊ ಶ್ರೀರಾಮ ದುಬಾರೆ ಆನೆ ಶಿಬಿರದಲ್ಲಿರ್ತಕ್ಕಂಥ ಮತ್ತೊಬ್ಬ ಅತಿಥಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀರಾಮನ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಶ್ರೀರಾಮ. ಸೊ ಮೊದಲಿಗೆ ಇವನ ಮುಖದ ಲಕ್ಷಣ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ವಿಶಾಲವಾಗಿರ್ತಕ್ಕಂಥ ಹಣೆಯ ಭಾಗ, ಹಾಗೆ ಅಷ್ಟೇ ಚೆನ್ನಾಗಿರ್ತಕ್ಕಂಥ ದಂತ, ಮತ್ತು ಇವನ ಬೆನ್ನಿನ ಮೇಲ್ಭಾಗ ನಾವು ನೋಡಿದ್ರೆ ಸೊ ತುಂಬ ಚೆನ್ನಾಗಿದೆ. ಒಂದು ಅಂಬಾರಿ ಆನೆ ಆಗಲಿಕ್ಕೆ ಯಾವೆಲ್ಲ ಒಂದು ಆನೆಗೆ ಕ್ವಾಲಿಟೀಸ್ ಅನ್ನೋದು ಇರಬೇಕೋ ಆ ಒಂದು ಎಲ್ಲ ಒಂದು ಕ್ವಾಲಿಟೀಸ್ ನಮ್ಮ ಶ್ರೀರಾಮನಲ್ಲೂ ಕೂಡ ಇದೆ. ಇನ್ನು ಶ್ರೀರಾಮನ ಬಗ್ಗೆ ಹೇಳಬೇಕು ಅಂತಂದರೆ, ಇವರನ್ನು 2018ರಲ್ಲಿ ಈ ಒಂದು ಬಾಣ್ಗಲ್ ಎಸ್ಟೇಟ್ನಲ್ಲಿ ಕ್ಯಾಪ್ಟನ್ ಅಭಿಮನ್ಯು, ಪ್ರಶಾಂತ ಹಾಗೆ ಹರ್ಷನ ನೇತೃತ್ವದಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. ಇವನ ವಯಸ್ಸು 43 ವರ್ಷ, ಎತ್ತರ ಬಂದು 8 ಅಡಿ 8 ಇಂಚು, ತೂಕ ಬಂದು ಒಂದು 4.5ರಿಂದ ಒಂದು 4,800 kg ಇರ್ಬೋದು ಅಂತ. ಸ್ನೇಹಿತರೆ, ಇದನ್ನು ಹೊರತುಪಡಿಸಿ ಹೇಳಬೇಕು ಅಂತಂದರೆ, ಸೊ ನಮ್ಮ ಶ್ರೀರಾಮ ಸಿಕ್ಕಾಪಟ್ಟೆ ಫೇಮಸ್ಸು. ಅಷ್ಟೇ ಅಲ್ಲದೆ ನಮ್ಮ ಶ್ರೀರಾಮನ ಮಾವುತರು ಸಹ ಸಿಕ್ಕಾಪಟ್ಟೆ ಫೇಮಸ್. ಅಂದರೆ ಅವರ ಒಂದು ಕನ್ನಡ ಭಾಷೆಗೆ ಸೊ ನಾವು ಮನಸ್ಸೋಲ್ಲೇಬೇಕಾಗ್ತದೆ, ಅವರ ಅದ್ಭುತವಾಗಿರ್ತಕ್ಕಂಥ ಒಂದು ವಾಕ್ಚಾತುರ್ಯ. ಸೊ ನಾವು ಇನ್ನು ಶ್ರೀರಾಮನ ಬಗ್ಗೆ ಹೇಳಬೇಕು ಅಂತಂದರೆ, ಇವನು ಆಲ್ರೆಡಿ ದಸರಾ ಆನೆನೆ. ಸೊ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಒಮ್ಮೆ ಭಾಗಿಯಾಗಿದ್ದ. ಆದರೆ ಆ ಲಾಸ್ಟ್ ಮೂಮೆಂಟಲ್ಲಿ ಆ ಒಂದು ಲಾರಿಯನ್ನು ಇವನು ಹತ್ತಬೇಕಾದ್ರೆ ಸೊ ಇವನು ಕೊಟ್ಟಿರ್ತಕ್ಕಂಥ ಒಂದು ಟಾರ್ಚರ್ಗೆ ಮೇ ಬಿ ಆ ವರ್ಷನೇ ಇವನನ್ನು ದಸರಾಗೆ ಲಾಸ್ಟ್ ಮಾಡಿದ್ರು. ಬಟ್ ಲಾಸ್ಟ್ ಇಯರು ಭಾಗವಹಿಸಲಿಲ್ಲ. ಆದರೆ ಈ ವರ್ಷ ಈ ಒಂದು ದಸರಾಗೆ ಇವನು ಕೂಡ ಸೆಲೆಕ್ಟ್ ಆಗಿದ್ದಾನೆ. ಬಟ್ ಇದು ಕೂಡ ಫೈನಲೈಸ್ ಆಗಲಿಲ್ಲ. ಸ್ನೇಹಿತರೆ, ಇದು ಬಿಟ್ಟು ಹೇಳಬೇಕು ಅಂತಂದರೆ, ಶ್ರೀರಾಮನ ವ್ಯಕ್ತಿತ್ವ ತುಂಬ ಸಾಧು ಸ್ವಭಾವದ ಆನೆ. ಅಷ್ಟೇ ಅಲ್ಲದೆ ಈ ಒಂದು ಮಾವುತರು ಕೊಡ್ತಕ್ಕಂಥ ಎಲ್ಲ ಒಂದು ಕಮೆಂಟ್ಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾನೆ. ಕೆಲವೊಂದು ಅದೇ ಲಾಸ್ಟ್ ಇಯರ್ ದಸರಾದಲ್ಲಿ ಆ ಒಂದು ಇನ್ಸಿಡೆಂಟ್ ಏನಾಯಿತು ಅಲ್ಲಿಂದ ಸೊ ಈ ಒಂದು ಶ್ರೀರಾಮನಿಗೆ ತುಂಬ ಚೆನ್ನಾಗಿ ಕಾಮೆಂಟ್ಸ್ನ ಕೊಡ್ತಾ ಇದ್ದಾರೆ. ಹಾಗೆ ಇವನು ಫಾಲೋ ಮಾಡ್ತಾ ಇದ್ದಾನೆ. ಸೊ ಲಾರಿ ಹತ್ತೋದಾಗಿರ್ಬೋದು, ಲಾರಿ ಇಳಿಯೋದಾಗಿರ್ಬೋದು, ಸೊ ಇಂತಹ ಒಂದು ಕಾಮೆಂಟ್ಸು. ಇದು ಬಿಟ್ಟು ಇವನು ಇತ್ತೀಚೆಗೆ ಈ ಒಂದು ರಾಮನಗರಕ್ಕೂ ಸಹ ಹೋಗಿದ್ದ. ಈ ಒಂದು ಆನೆಗಳನ್ನು ಕಾಡಿಗೆ ವಾಪಸ್ ಕಳಿಸ್ತಕ್ಕಂಥ ಒಂದು ಕಾರ್ಯಾಚರಣೆಯಲ್ಲೂ ಸಹ ಇವನು ಭಾಗಿಯಾಗಿದ್ದ. ಸೊ ನನಗೆ ಅನಿಸಿದ ಪ್ರಕಾರ ಏನು ಅಂತಂದರೆ, ಮುಂಬರುವ ದಿನಗಳಲ್ಲಿ ಅಂಬಾರಿ ಹೊಡ್ತಕ್ಕಂಥ ಆನೆಗಳ ಒಂದು ಕಂಟೆಂಡರ್ಸಲ್ಲಿ ಸೊ ಇವನು ಕೂಡ ಇದ್ದೇ ಇರ್ತಾನೆ. ನಾನು ಹೇಳ್ತಾ ಇದ್ದೀನಲ್ಲ, ಆ ಮುಖದ ಲಕ್ಷಣ ನೋಡಿ, ತುಂಬ ಅಂದರೆ ಆನೆಯ ಭಾಗ ತುಂಬ ಅಗಲ, ಸೂಪರ್ ಅಲ್ವಾ? ತುಂಬ ಚೆನ್ನಾಗಿರ್ತಕ್ಕಂಥ ಆನೆ, ಹಾಗೆ ಅಷ್ಟೇ ಸೌಮ್ಯ ಸ್ವಭಾವದ ಆನೆ. ಮತ್ತು ಮಾವುತರು ಕೊಡ್ತಕ್ಕಂಥ ಒಂದು ಕಾಮೆಂಟ್ಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ ಇರ್ತಾನೆ. ಸೊ ನಾವು ದುಬಾರೆಯಲ್ಲಿ ಹೋದಾಗ ಪಾಪ ನೋಡಿ, ಶ್ರೀರಾಮನ ಪಾಡಿಗೆ ಶ್ರೀರಾಮ ನಿಂತ್ಕೊಂಡು ಸೊ ಏನು ಊಟ ಕೊಡ್ತಾರೋ ಅದನ್ನು ತಿಂತಾ ಇರ್ತಾನೆ. ಸ್ನೇಹಿತರೆ, ಇದು ನಮ್ಮ ಶ್ರೀರಾಮನ ಬಗ್ಗೆ ಒಂದು ಸಣ್ಣ ಪರಿಚಯ. ಸೊ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಕೊನೆಯದಾಗಿ ಒಂದು ಮಾತು, ಆ ಒಂದು ದೇವರು ನಮ್ಮ ಶ್ರೀರಾಮನಿಗೆ ಸೊ ಉತ್ತಮ ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆಶಿಸುತ್ತಾ ಇಲ್ಲಿಗೆ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.
ಮಾತಾಡೋಣ